ಆರಂಭವಾಗಿ 15 ದಿನ ಕಳೆದರೂ ಶಾಲೆಗಳಿಗಿಲ್ಲ ಶಿಕ್ಷಕರ ಭಾಗ್ಯ. ಸಾಗರ ತಾಲೂಕಿನ ಕರೂರು ಹೋಬಳಿಯಲ್ಲಿ ಶಿಕ್ಷಕರ ಸಮಸ್ಯೆ ಎದುರಾಗ್ಬಿಟ್ಟಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಹೋಬಳಿ ಈ ಕರೂರು ಶಾಲೆಗಳಲ್ಲಿ ಶಿಕ್ಷಕರಿಲ್ಲದೆ ತರಗತಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅಂತೆ. ನೋಡಿ, ಶಾಲೆ ಆರಂಭ ಆಗಿ 15 ದಿನ ಆದರೂ ಇನ್ನೂವರೆಗೂ ಕೂಡ ಶಾಲೆಗಳಿಗಿಲ್ಲ ಶಿಕ್ಷಕರ ಭಾಗ್ಯ. ಸಾಗರ ತಾಲೂಕಿನ ಕರೂರು ಹೋಬಳಿಯಲ್ಲಿ ಈಗ ಶಿಕ್ಷಕರ ಸಮಸ್ಯೆ ಎದುರಾಗ್ಬಿಟ್ಟಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಹೋಬಳಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲದೆ ತರಗತಿಗಳು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಶಾಲೆ ಬಂದ್ ಮಾಡಿ ಪೋಷಕರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಶಾಲೆ ಎದುರು ಮಕ್ಕಳ ಜೊತೆ ಪೋಷಕರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಶಿಕ್ಷಣ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸರ್ಕಾರಿ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಬಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಕೆಲವೊಂದಿಷ್ಟು ಸಮಯ ವಾಗ್ವಾದ ಕೂಡ ಆಯ್ತಂತೆ. ಅಧಿಕಾರಿಗಳೊಂದಿಗೆ ಪೋಷಕರು ವಿದ್ಯಾರ್ಥಿಗಳು ವಾಗ್ವಾದಕ್ಕೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ನೋಡಿ, 15 ದಿನ ಆಗಿದೆ ಶಾಲೆ ಸ್ಟಾರ್ಟ್ ಆಗಿ, ಇನ್ನೂವರೆಗೂ ಕೂಡ ಆ ಶಾಲೆಗಳಿಗೆ ಶಿಕ್ಷಕರು ಬರ್ತಾ ಇಲ್ಲ. ಆ ಮಕ್ಕಳು ಬರ್ತಾರೆ, ಕೂತ್ಕೊಳ್ತಾರೆ, ಹೋಗ್ತಾರೆ ಖಾಲಿ. ಈಗ ಮಕ್ಕಳ ಜೊತೆ ಪೋಷಕರು ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಶಿಕ್ಷಕರಮ್ಮನ ನೇಮಕ ಮಾಡಿ ಅಂತ ಹೇಳಿ ಎಷ್ಟು ಬಾರಿ ಮನವಿ ಮಾಡಬೇಕು, ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ನೋ ಯೂಸ್. ಕರೂರು ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಳೂರು, ಇಲ್ಲಿ ಸುಮಾರು 3 ವರ್ಷಗಳಿಂದ ನಮ್ಮ ಶಾಲೆಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಶಾಲೆಯ ಶಿಕ್ಷಣ ನೀತಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ನಾವು ಸರ್ಕಾರಿ ಶಿಕ್ಷಕರುಗಳು ಬೇಕು ಎಂದು ಒತ್ತಾಯವನ್ನು ಮಾಡಿ ಈ ಧರಣಿಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಮಕ್ಕಳಿಗೆ ಶಿಕ್ಷಣವನ್ನು ವಂಚಿತವನ್ನಾಗಿ ಮಾಡಿ ಈ ಶಿಕ್ಷಣ ಇಲಾಖೆ ನಮ್ಮ ಶಾಲೆಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಅದರ ವಿರುದ್ಧವಾಗಿ ನಾವು ಅನಿರ್ದಿಷ್ಟಾವಧಿಯ ಈ ಮುಷ್ಕರವನ್ನು ಹಮ್ಮಿಕೊಂಡು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ನ್ಯಾಯ. ಇಲ್ಲಿ ಕೊಳೂರು ಶಾಲೆಯಲ್ಲಿ FPS ಶಾಲೆ ಆಗಿದ್ದು, ಇದು 1ರಿಂದ 7ನೇ ಕ್ಲಾಸ್ವರೆಗೆ ತರಗತಿ ಇದ್ದು, ಇಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೂ ಮಕ್ಕಳು ಸಹ ಇದ್ದಾರೆ. 12 ಜನ ಮಕ್ಕಳಿದ್ದಾರೆ. ಇಲ್ಲಿ ಕಳೆದ 3 ವರ್ಷಗಳಿಂದ ನಮಗೆ ಸರ್ಕಾರಿ ಶಿಕ್ಷಕರನ್ನು ನೇಮಕ ಮಾಡಿಲ್ಲ, ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಲ್ಲ. ಇಲ್ಲಿಯವರೆಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಇಲ್ಲಿ ಶಾಲೆಯ ಮಕ್ಕಳಿಗೆ ವಿದ್ಯೆಯಿಂದ ವಂಚಿತವನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ಸರ್ಕಾರಿ ಶಿಕ್ಷಕರನ್ನು ಇಲ್ಲಿ ನೇಮಕ ಮಾಡಿಕೊಡಿ ಅಂತ ಹೇಳಿ ಈ ಹಿಂದೆ ಈ ಶಾಲೆಯಲ್ಲಿ 15 ವರ್ಷ STMC ಅಧ್ಯಕ್ಷನಾಗಿದ್ದೆ. ಇತ್ತೀಚಿನ ದಿನಗಳಲ್ಲಿ ಈ ಶಾಲೆಗೆ ಸರ್ಕಾರಿ ಶಿಕ್ಷಕರಿಲ್ಲ, ಬರೀ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡು ಶಾಲೆ ನಡೆಸ್ತಾ ಕಳೆದ 3 ವರ್ಷದಿಂದ ಆಗಿದೆ. ಇದರ ಸಮಸ್ಯೆ ಏನಾಗ್ತಿದೆ ಅಂತಂದರೆ, ಈ ಭಾಗದ ಗ್ರಾಮಾಂತರ ಪ್ರದೇಶದಲ್ಲಿ, ಅದರಲ್ಲೂ ಈ ಶಾಲೆ ಬಾರಿ ಹಿಂದಿನಿಂದ ಇರ್ತಕ್ಕಂಥ ಶಾಲೆ ಆಗಿರೋದ್ರಿಂದ ಕಳೂರು, ಮಾರ್ಲಗೋಡು, ಕಳ್ಳೋಡಿ ಎಲ್ಲ ಭಾಗದ ದಾಖಲಾತಿಗಳು ಇದೇ ಶಾಲೆಯಲ್ಲಿ ಇರೋದ್ರಿಂದ ಯಾವುದೇ ದಾಖಲಾತಿಗಳು ಬೇಕು ಅಂತೇಳಿ ಜನ ಬಂದ ಸಂದರ್ಭದಲ್ಲೂ ಕೂಡ ತುಂಬ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಕಳೆದ 3 ವರ್ಷದಿಂದ ಅನುಭವಿಸಿದ್ದೇವೆ. ಹಾಗಾಗಿ ಮತ್ತೆ ಈಗ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಸರ್ಕಾರಿ ಶಿಕ್ಷಕರ ನೇಮಕ ಮಾಡಬೇಕು ಅಂತೇಳಿ ಕಳೆದ 3 ವರ್ಷದಿಂದ ಒತ್ತಡ ಆಗ್ತಾ ಬಂದರೂ ಕೂಡ ಶಿಕ್ಷಣ ಇಲಾಖೆ ಒಂದು ನಾಮಕಾವಸ್ಥೆಗೆ ಇಂಥ ಸಂದರ್ಭದಲ್ಲಿ ಶಾಲೆ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂದು ಡೆಪ್ಟೇಷನ್ ಮಾಡಿಕೊಡ್ತೇವೆ, ಬೇರೆಯವ್ರನ್ನ ನೇಮಕ ಮಾಡ್ತೇವೆ ಅಂತ ಹೇಳಿ ಒಂದು ಸಬೂಬು ಹೇಳಿ ಆ ಸಂದರ್ಭದಲ್ಲಿ ನುಣಿಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ